ತಮ್ಮೆಲ್ಲರನ್ನು ಕೂಡ ಉದ್ದೇಶಿಸಿ ಶ್ರೀಯುತ ಶಿವಾನಂದ್ ತಳಗೂರ್ ಸರ್ ಅವರು ಶ್ರೀಯುತರು ಈ ಕಾರ್ಯಕ್ರಮದ ಸಮಾರೋಪಕ್ಕೆ ಆಗಮಿಸಿ ಕಾರ್ಯಕ್ರಮದ ಘನತೆ ಮತ್ತು ಗೌರವ ಹೆಚ್ಚಿದ್ದಾರೆ. ಶ್ರೀಯುತರ ಮೌಲಿಕವಾದಂತಹ ಮಾತುಗಳು ತಮ್ಮೆಲ್ಲರಿಗಾಗಿ ಇದೇ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತ ಈಗಾಗಲೇ ಪತ್ರಕರ್ತರಾಗಿ ಕೆಲಸ ಮಾಡ್ತಾ ಇರುವಂತ ಎಲ್ಲ ಸುದ್ದಿಮನೆ ಮಿತ್ರರೇ, ಜೊತೆಗೆ ಉದಯೋನ್ಮುಖ ಪತ್ರಕರ್ತ ಮಿತ್ರರೇ, ಇಬ್ಬರು ಇದ್ದಾರೆ ಅಂತೇಳಿ ಅನ್ಸುತ್ತೆ ನನಗೆ. ಇಬ್ಬರು ಇದ್ದಾರಲ್ಲ ಉದಯೋನ್ಮುಖ ಪತ್ರಕರ್ತರು ಅಂದರೆ ಇದೀಗಷ್ಟೇ ಈ ಸುದ್ದಿಮನೆ ಒಳಗಡೆ ಹೆಜ್ಜೆ ಇಟ್ಟಿರುವಂಥವ್ರು ಕೂಡ ಇದ್ದೀರಿ ಅಂತೇಳಿ ನಾನು ಭಾವಿಸ್ತೀನಿ. ಹಾಗಾಗಿ ಇದು ಬಹುಶಃ ಯಾರು ಇದನ್ನು ಯೋಚನೆ ಮಾಡಿದ್ರೆ ಗೊತ್ತಿಲ್ಲ ನನಗೆ. ಪತ್ರಕರ್ತರಿಗಾಗಿ ಒಂದು ಮುಕುಂದರಾಜ್ ಅವರದ್ದು ಆಲೋಚನೆ ಇದು. ಮುಕುಂದರಾಜ್ ಅವರು ಇಷ್ಟ ಆಗದೆ ಆ ಕಾರಣಕ್ಕಾಗಿ ಎಲ್ಲರೂ ಯೋಚನೆ ಮಾಡೋದಕ್ಕಿಂತ ಭಿನ್ನ ನೆಲೆಯಲ್ಲಿ ನಿಂತು ಇನ್ನೇನು ಇರ್ಬೋದು ಅಂತೇಳಿ ಒಂದು ನೋಡ್ತಾ ಇರ್ತಾರೆ. ಅದು ಅವರ ಅನುಭವದ ಸಾರಘಟ್ಟದಲ್ಲಿ ಅನೇಕ ವಿಷಯಗಳನ್ನು ಇವತ್ತು ಪ್ರಸ್ತುತವಾಗುವಂಥ ಮುಖಾಮುಖಿ ಆಗುವಂಥ ನಿಟ್ಟಿನಲ್ಲಿ ದಿಟ್ಟವಾಗಿ ಹೇಳುವಂಥ ಗಟ್ಟಿತನವನ್ನು ಹೇಗೆ ಇಟ್ಕೊಂಡಿದ್ದಾರೆ. ಹಾಗಾಗಿ ನನಗೆ ಅವರ ಬಗ್ಗೆ ಹೆಮ್ಮೆ, ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಅವರ ಒಂದು ಅಭಿನಂದನೆಗಳು ಕೂಡ ಹೇಳ್ತೀನಿ. ನಾನು ಬಹಳ ಕಷ್ಟ. ಸಾಹಿತ್ಯಗಳ ನಿಲುವು ಒಲವು ಒಂದು ಸ್ವಲ್ಪ ಆ ಕಡೆ ಹೋದರೆ ಒಂದಷ್ಟು ಬದಲಾಗ್ತವೆ, ಈ ಕಡೆ ಹೋದರೆ ಒಂದಷ್ಟು ಬದಲಾಗ್ತವೆ. ಜೀವನ ತಂದ ಅನೇಕ ಸಾಹಿತ್ಯ ಚಟುವಟಿಕೆಯಲ್ಲಿ ತೊಡಗಿರೋಂಥವ್ರನ್ನು ಕೂಡ ನಾವು ಈ ಕಾಲಘಟ್ಟದಲ್ಲಿ ನೋಡ್ತಾ ಇದ್ದೀವಿ. ಯಾರನ್ನೂ ನಿರ್ಣಯಿಸಬೇಕು ಅಂದರೆ ಅದಕ್ಕೆ ತಕ್ಕನಾಗಿ ಇಡೀ ದೊಡ್ಡ ದಂಡೆ ಹೊರಟ್ಬಿಡುತ್ತೆ. ಇನ್ಯಾರನ್ನ ತಗೋಬೇಕು ಅಂದರೆ ಅವ್ರ ತಕ್ಕನಾಗಿ ಇನ್ನೊಂದು ದಂಡೆ ಹೊರಟ್ಬಿಡುತ್ತೆ. ಆದರೆ ಸಮಾಜ ನಮ್ಮನ್ನು ಆ ರೀತಿ ನಿರೀಕ್ಷೆ ಮಾಡಿರಲ್ಲ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಸಾಹಿತಿಗಳು ಯಾಕೆ ಸಾಹಿತಿಗಳಾಗ್ತಾರೆ, ಪತ್ರಕರ್ತರು ಯಾಕೆ ಪತ್ರಕರ್ತರಾಗ್ತಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಬಹುಶಃ ಇಲ್ಲಿ ಇಡೀ ಜಿಲ್ಲೆ ಒಳಗಡೆ ಒಂದು 15 ಲಕ್ಷ ಅಥವಾ 20 ಲಕ್ಷ ಜನಸಂಖ್ಯೆ ಇರ್ಬೋದು, ನಮ್ಗೆ ಗೊತ್ತಿಲ್ಲ. ಆದರೆ ಅಷ್ಟೋ ಜನ ಪತ್ರಕರ್ತರಾಗ್ತಾರಾ? ಆಗಲ್ಲ. ಇಡೀ ಜಿಲ್ಲೆ ಒಳಗಡೆ ಹುಡುಕಿದ್ರೆ ನಿಮ್ಮೊಂದು 200 ಅಥವಾ 300 ಜನ ಪತ್ರಕರ್ತ ಮನಸ್ಸು ಇರುವಂಥ ಜನರು ಸಿಗ್ತಾರೆ. ಹಾಗೆ ಇಡೀ ಸಮಾಜದ ಒಳಗಡೆ ಎಲ್ಲರೂ ಸಾಹಿತ್ಯಗಳಾಗ್ತಾರಾ? ಖಂಡಿತ ಆಗಲ್ಲ. ಆದರೆ ಆ ಸಾಹಿತ್ಯವನ್ನು ಅಧ್ಯಯನ ಮಾಡುವಂಥ ನಿಟ್ಟಿನಲ್ಲಿ ಒಂದು ಬದ್ಧತೆಯನ್ನು ಇಟ್ಕೊಂಡು ಆ ನಿಟ್ಟಿನಲ್ಲಿ ದಾರಿಯನ್ನು ಸಲ್ಲಿಸುವಂಥವ್ರ ಸಂಖ್ಯೆ ಬಹಳ ಕಡಿಮೆ. ಹೋಗ್ತಾ ಅರ್ಧ ದಾರಿಯಲ್ಲಿ ಹೋಗುವವರ ಸಂಖ್ಯೆ ಜಾಸ್ತಿ. ಆ ಗುರಿ ಮುಟ್ಟ ತನಕ ಇರುವಂಥವ್ರ ಸಂಖ್ಯೆ ಕಡಿಮೆ. ಅಂದರೆ ಆ ಬದ್ಧತೆ ಎಲ್ಲಿಂದಲೂ ಬರುವಂಥದ್ದಲ್ಲ, ನಮ್ಮ ಹೃದಯದೊಳಗಡೆ ಬರಬೇಕದು. ಹೃದಯದೊಳಗಡೆ ತುಡಿತಾ ಬರಬೇಕು. ಸಮಾಜದ ಬಗ್ಗೆ ಒಂದು ಕಳಕಳಿ ಅಥವಾ ಸಮಾಜದೊಳಗಡೆ ನಾವು ನೋಡುವಂಥ ಸಂಗತಿಗಳನ್ನು ಈಗ ಆಗಬಾರ್ದಿತ್ತು ಅಂತೇಳಿ ಕಟ್ಟಿಕೊಡುವಂಥದ್ದು ಕೂಡ ನಮ್ಮ ಜವಾಬ್ದಾರಿ ಇದೆ. ಹಾಗಾಗಿ ಇಂಥ ನಿಟ್ಟಿನಲ್ಲಿ ಪತ್ರಕರ್ತರು ಮತ್ತು ಸಾಹಿತಿಗಳು ಇಬ್ಬರು ಪ್ರತ್ಯೇಕ ಅಂತ ನನಗೆ ನೋಡಲಿಕ್ಕೆ ಯಾವಾಗಲೂ ಅನಿಸಲ್ಲ. ಕಾರಣ ಏನಂದರೆ ಬಹುತೇಕ ಪತ್ರಕರ್ತರು ಸಾಹಿತಿಗಳಾಗಿದ್ದಾರೆ. ನಮ್ಮ ಸಂಘವನ್ನು ಸ್ಥಾಪನೆ ಮಾಡಿದಂಥ ಡಿ ವಿ ಗುಂಡಪ್ಪನವರು, ಮಂಕುತಿಮ್ಮನ ಕಗ್ಗದ ಖ್ಯಾತಿಯ ಡಿ ವಿ ಗುಂಡಪ್ಪನವರು ಅವನ್ನ ಸಂದರ್ಶನ ಮಾಡುವಂಥ ಸಂದರ್ಭದಲ್ಲಿ ಅನೇಕ ಸಂದರ್ಭಗಳಲ್ಲಿ ಹೇಳ್ತಾರೆ, ನೀವು ಮೊದಲು ಏನು ನೀವು ಸಾಹಿತ್ಯನೂ ಪತ್ರಕರ್ತರ ಅಂತೇಳಿ ಆಕಾಶವಾಣಿ ಸಂದರ್ಶನದಲ್ಲಿ ಕೇಳಿದ್ರೆ ಅವ್ರ ತಕ್ಷಣ ಹೇಳ್ತಾರೆ, ನಾನು ಮೊದಲು ಪತ್ರಕರ್ತ ಆಮೇಲೆ ಸಾಹಿತಿ ಅಂತ. ಹಾಗಾಗಿ ಅವತ್ತಿನ ಕಾಲಘಟ್ಟದಲ್ಲಿ 1932ರಲ್ಲಿ ಡಿ ವಿ ಗುಂಡಪ್ಪನವರು ಹುಟ್ಟಾಕ್ತಂಥ ಸಂಘಟನೆ ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ. ಅವತ್ತು ಮೈಸೂರು ರಾಜ್ಯದ ಸಂಘಟನೆಯಾಗಿ ಉಟ್ಕೊಂಡಂಥ ಸಂಘಟನೆ ರಾಜ್ಯದ ಏಕೀಕರಣದ ನಂತರ 1956ರಲ್ಲಿ ಇದನ್ನು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಅಂತೇಳಿ ಇದನ್ನು ಕಾಯಂ ಮಾಡಿದ್ದು. ಇದಕ್ಕೊಂದು ಏನು ಹೆಸರಿಡಬೇಕು ಅಂತ ಯೋಚನೆ ಮಾಡುವಾಗ ಕಾದರಿ ಶಿವಣ್ಣನವರ ನೇತೃತ್ವದಲ್ಲಿ ಸಮಿತಿ ಆಗುತ್ತೆ. ಆ ಸಮಿತಿ ಸಮಾವೇಶದಲ್ಲಿ ಇದನ್ನು ಮೈಸೂರು ಸಂಘಟನಾ ಪ್ರಾಂತವನ್ನು ತೆಗೆದು ಅದು ಇನ್ನು ಮುಂದೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಅಂತೇಳಿ ಮಾಡಿದ್ದು ಇತಿಹಾಸದ ಘಟನೆ. ಅದಾದ ನಂತರ ಈ ಸಂಘಟನೆ ಮುಂಬೈ ಪ್ರಾಂತ್ಯ ಇರ್ಬೋದು, ಹಾಗೆ ಹೈದರಾಬಾದ್ ಪ್ರಾಂತ್ಯ ಎಲ್ಲ ಭಾಗದಲ್ಲಿ ಹಂಚಿ ಹೋಗಿದ್ದಂಥ ಎಲ್ಲ ಪತ್ರಕರ್ತರ ಸಂಘಟನೆಗಳನ್ನು, ಜಿಲ್ಲಾ ಸಂಘಟನೆಗಳನ್ನು, ತಾಲೂಕು ಸಂಘಟನೆಗಳನ್ನು ಒಂದು ತೆಕ್ಕೆಯಲ್ಲಿ ತಂದಂಥ ನಿಟ್ಟಿನಲ್ಲಿ
ತುಂಬ ಜನ ಹೋರಾಟ ಮಾಡಿದ್ದಾರೆ. ರಘುರಾಮ್ ಶೆಟ್ಟರು, ಒಡ್ಡರ್ ಸರ್ ರಘುರಾಮ್ ಶೆಟ್ಟರು ನಮ್ಮ ಸಂಘದ ಅಧ್ಯಕ್ಷರಾಗಿದ್ದರು, KWJ ಅಧ್ಯಕ್ಷರಾಗಿದ್ದರು, ಭಾಳ ಜನರಿಗೆ ಗೊತ್ತಿರಲಿಕ್ಕಿಲ್ಲ. ಹಾಗೆ HS ದರ್ಶಾನಿ ಅವರು ನಮ್ಮ ಸಂಘದ ಅಧ್ಯಕ್ಷರಾಗಿದ್ದರು, ಕ್ಷೇತ್ರಾಧೀಶರಾಗಿ ಬದುಕಿದ್ದವಂಥವ್ರು. ಹಾಗೆ ಜಯಶೀಲ್ ರಾಯರು ಪ್ರಧಾನಮಂತ್ರಿಗಳಿಗೆ ಸಲಹೆಗಾರರಾಗಿದ್ದರು, ಅವರು ಈ ಸಂಘದ ಅಧ್ಯಕ್ಷರಾಗಿದ್ದರು. ಈ ಸಂಘದ ತೇರನ್ನು ತುಂಬ ಜನರು ಹೇಳ್ಕೊಂಡು ಬಂದಿದ್ದಾರೆ. ಆದರೆ ಆ ಹೇಳ್ಕೊಂಡು ಬರುವಂಥ ಹೊತ್ತಿನಲ್ಲಿ ಪತ್ರಕರ್ತರ ವೃತ್ತಿ ಮತ್ತು ಅದಕ್ಕೆ ಒಂದು ಸರಿಯಾದ ವೇದಿಕೆ ಇರಬೇಕು, ಸಂಘಟನಾತ್ಮಕವಾದ ವೇದಿಕೆ ಇರಬೇಕು, ವೃತ್ತಿ ಕೌಶಲ್ಯವನ್ನು ಹೆಚ್ಚಿಸಬೇಕು. ಈ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಸಂಘಟನೆ ಒಂದೇ ದಿನಕ್ಕೆ ಬಂದಿದ್ದಲ್ಲ ಇದು. ಇವತ್ತು ನಾಡಿನ ಉದ್ದಗಲಕ್ಕೆ 10,000ಕ್ಕೂ ಹೆಚ್ಚು ಜನ ಸಕ್ರಿಯ ಸದಸ್ಯರನ್ನು ಹೊಂದಿರುವಂಥ, ಎಲ್ಲ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಘಟಕಗಳನ್ನು ಹೊಂದಿರುವಂಥ ಬೃಹತ್ತಾದ ಸಂಘಟನೆ ಯಾವ್ದಾದ್ರು ಇದ್ದರೆ ಅದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಅನ್ನೋದು ನಿಮಗೆ ಎಲ್ಲರಿಗೂ ಕೂಡ ಹೆಮ್ಮೆಯ ಸಂಗತಿ. ಆ ಕಾರಣಕ್ಕಾಗಿ ಇವತ್ತು ನಾವು ಚಿತ್ರದುರ್ಗಕ್ಕೆ ಬರಬೇಕು ಅಂದರೆ ಸದಾ ಖುಷಿಯಾಗಿ ಬರ್ತೀನಿ. ನಿಮ್ಮ ನಡುವೆ ಏನೋ ವೈರುಧ್ಯಗಳಿರ್ಬೋದು, ಜಗಳಗಳಿರ್ಬೋದು, ಆದರೆ ವೃತ್ತಿಯ ವಿಚಾರದಲ್ಲಿ ಅನೇಕ ಸಂಘರ್ಷಗಳನ್ನು ಎದುರಿಸಿಕೊಂಡೇ ಈ ಸಂಘಟನೆಯನ್ನು ಬೆಳೆಸ್ತಾ ಬಂದಿದೆ. ಅದನ್ನು ತಾತ್ವಿಕ ವಿಚಾರದಲ್ಲಿ ಅನೇಕ ವಿಷಯಗಳನ್ನು ಆಡಳಿತಪತಿಗಳು ನಿಮ್ಮ ಮುಂದೆ ಹೇಳಿದರು. ಚಿತ್ರದುರ್ಗದಲ್ಲಿ ಇತರದೊಂದು ಪತ್ರಿಕಾ ಭವನ, ಹಿಂದೆ ಭವನ ಇರಲಿಲ್ಲ ಅಂತ ಹೇಳಲ್ಲ, ಭವನ ಇತ್ತು. ಅದಕ್ಕೊಂದು ರೂಪುರೇಷ ಕೊಡಬೇಕು ಅಂತ, ಅದಕ್ಕೊಂದು ನೋಡಿ ನೀವೆಲ್ಲರೂ ಕೂತಿದ್ರೆ ಎಷ್ಟು ಇನ್ನೂ ಒಂದು ಸ್ಟಾರ್ ಹೋಟ್ಲಲ್ಲಿ ಕೂತಷ್ಟು ಫೀಲಿಂಗ್ ಬರುತ್ತೆ ನಿಮಗೆ, ಹೌದಲ್ವಾ? ಅಷ್ಟು ಮಟ್ಟಿಗೆ ಈ ಥರದ ಒಂದು ಸಂಘಟನಾತ್ಮಕ ಚಟುವಟಿಕೆ ತರದಿದೆಯಲ್ಲ, ಭಾಳ ಕಷ್ಟ ಕೆಲಸ. ಅದು ನಮ್ಮ ದಿನೇಶ್ ಗೌಡಿಗರ ನೇತೃತ್ವದಲ್ಲಿ ತುಂಬ ಜನ ಹಲವಾರುಪತಿಯವರು ಸೇರಿದಂತೆ ಎಲ್ಲ ಅನೇಕರು, ಇಲ್ಲಿ ನಮ್ಮ ಮಾರುತಿ ಇದ್ದಾರೆ, ಅಂಜಾರಪ್ಪ ಇದ್ದಾರೆ, ತುಂಬ ಜನರು ಸ್ನೇಹಿತರುಗಳಿದ್ದಾರೆ. ಎಲ್ಲ ಅವರೆಲ್ಲರ ಸಹಕಾರದೊಂದಿಗೆ ಈ ಥರದ ಒಂದು ಭವನ ಆಗಿದ್ದಲ್ಲ. ಅದಕ್ಕಾಗಿ ನಾನು ಮತ್ತೊಮ್ಮೆ ದಿನೇಶ್ ಗೌಡಿಗರವರಿಗೆ ಅಭಿನಂದಿಸ್ತೀನಿ. ಜೊತೆಗೆ ಈ ಥರ ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೂ ಕೂಡ ಅವಕಾಶ ಮಾಡಿದ್ದಕ್ಕಾಗಿ ಮತ್ತೊಮ್ಮೆ ಅವರಿಗೆ ಅಭಿನಂದಿಸ್ತೀನಿ. ಬಂದಿರುವಂಥ ಪತ್ರಕರ್ತರು ದಯಮಾಡಿ ಹಾಗೆ ಕೈ ಎತ್ತಿ ಸ್ವಲ್ಪ, ನನಗೆ ಒಂದು ಅಂದಾಜು ಸಿಗಬೇಕು ಅಂತ ಅಷ್ಟೇ, ಇನ್ನೇನಿಲ್ಲ. ಓಕೆ, ಥ್ಯಾಂಕ್ ಯು. ಈ ವೃತ್ತಿಯಲ್ಲಿ 5 ವರ್ಷ 10 ವರ್ಷ ದಾಟಿರುವಂಥವ್ರು ಎಷ್ಟು ಜನ ಬಂದಿದ್ದಾರೆ ಇಲ್ಲಿ? ಥ್ಯಾಂಕ್ ಯು. ನೋಡಿ, ಉದಯೋನ್ಮುಖ ಪತ್ರಕರ್ತರಾಗಿ ಸುದ್ದಿಮನೆ ಒಳಗಡೆ ಕಾಲಿಟ್ಟಿರುವಂಥವ್ರ ಸಂಖ್ಯೆ ಬಹಳ ಹೆಚ್ಚಿದೆ. ತುಂಬ ಜನ ಪತ್ರಕರ್ತರು ನಾವು ಈ ವೃತ್ತಿಯಲ್ಲಿ ತುಂಬ ಅವಧಿಯನ್ನು ಸಲ್ಲಿಸಿರೋರ ಸಂಖ್ಯೆ ಸ್ವಲ್ಪ ಕಡಿಮೆ ಇದೆ ಇಲ್ಲಿ. ಆದರೆ ಪತ್ರಕರ್ತರಾಗಿ ನಾವು ನಮ್ಮ ಜವಾಬ್ದಾರಿ, ಕರ್ತವ್ಯ ಅಥವಾ ನಮ್ಮ ಬದ್ಧತೆ ಇವೆಲ್ಲವನ್ನು ನಿಭಾಯಿಸ್ತಾ ಇರ್ತೀವಿ. ಒಮ್ಮೊಮ್ಮೆ ನಡೀತೀವಿ, ಮರ್ತಾಗ ಯಾರಾದರೂ ತಟ್ಟಿ ಇರಬೇಕಾಗುತ್ತೆ. ಅಂಥ ಟೈಮಲ್ಲಿ ನಾವು ಸರಿಯಾದ ದಾರಿಯಲ್ಲಿ ಹೋಗುವಂಥ ಕೆಲಸವನ್ನು ಕೂಡ ನಾವು ಆತ್ಮಾವಲೋಕನ ಮಾಡಿಕೊಂಡು ಮಾಡಬೇಕಾಗತ್ತೆ. ಒಬ್ಬ ಪತ್ರಕರ್ತ ರೂಪುಕೊಳ್ಳೋದಕ್ಕೆ ದಿಢೀರ್ ರೂಪುಕೊಳ್ಳೋದಕ್ಕೆ ಆಗೋದಿಲ್ಲ. ಒಬ್ಬ ಪತ್ರಕರ್ತ ಅವನ ಒಂದು ಶಬ್ದವನ್ನು ಬಳಕೆ ಮಾಡುವಾಗಲೂ ಕೂಡ ಯಾವುದು ಸರಿ ತಪ್ಪು ಅಂತೇಳಿ ವಿವೇಚನೆ ಮಾಡಿ ಆ ಶಬ್ದವನ್ನು ಬಳಸ್ತಾನೆ. ಯಾರ ಮನಸ್ಸಿಗೆ ಹರಟಾಗುತ್ತೆ ಅಂತ ಯೋಚನೆ ಮಾಡಿ, ಯಾರ ಸಮುದಾಯಕ್ಕೆ ಹರಟಾಗುತ್ತೆ ಅಂತ ಯೋಚನೆ ಮಾಡ್ತೀವಿ. ಇವತ್ತು ಬ್ರೇಕಿಂಗ್ ನ್ಯೂಸ್ಗಳ ಅಬ್ಬರದಲ್ಲಿ ಅದೆಷ್ಟು ಜನರ ಹೃದಯಗಳನ್ನು ಬ್ರೇಕ್ ಮಾಡಿದೀವಿ ಗೊತ್ತಿಲ್ಲ. ಆದರೆ ಹೃದಯಗಳನ್ನು ಬ್ರೇಕ್ ಮಾಡಿದ್ಮೇಲೆ ಮತ್ತೆ ಒಂದು ಮಾಡಿದೀವಿ ಅಂತ ಯಾರ ಪ್ರಶ್ನೆ ಕೇಳಿದ್ರೆ ನಮ್ಮ ಹತ್ರ ಕ್ವಶನ್ ಮಾರ್ಕೇ ಉಳಿಯುತ್ತೆ ಹೊರತು ಅದು ಉಳಿಯೋದಿಲ್ಲ. ಹಾಗಾಗಿ ಸುದ್ದಿಮನೆ ಇವತ್ತು ಧಾವಂತದಲ್ಲಿ ಓಡಿ ಹೋಗ್ತಾ ಇದೆ. ಧಾವಂತದಲ್ಲಿ ಸುದ್ದಿ ಕೊಡಬೇಕು. ಬ್ರೇಕಿಂಗ್ ನ್ಯೂಸ್ಗಳ ಅಬ್ಬರ ನಮ್ಮಲ್ಲೇ ಮೊದಲು ಎಲ್ಲ ಟಿವಿ ಹಾಕಿದ್ರೆ ಎಲ್ಲದರಲ್ಲೂ ನಮ್ಮಲ್ಲೇ ಮೊದಲು ಅಂತ ಇರುತ್ತೆ. ಆ ಸ್ಥಿತಿಗೆ ಬಂದಿದೆ ಅಂದ್ರೆ ತಕ್ಷಣಕ್ಕೆ ಅದು ವಿವೇಚನೆ ಸರಿ ತಪ್ಪು ಹೌದು ಅಲ್ಲ ಅಂತೇಳಿ ಕೇಳುವಂಥ ಪರಿಸ್ಥಿತಿನೇ ಇಲ್ಲ. ಆ ಧಾವಂತದಲ್ಲಿ ಸುದ್ದಿಯನ್ನು ಕೊಡ್ತಾ ಇದ್ದೀವಿ. ಈ ಸುದ್ದಿಮನೆ ಈ ಕಾಲಘಟ್ಟಕ್ಕೆ ಇವತ್ತು ಬಂದು ನಿಂತಿದೆ. ಆದರೆ ಸುದ್ದಿ ಕೊಡುವ ಸಂದರ್ಭದಲ್ಲಿ ಅದು ಸರಿ ತಪ್ಪು ಅಂತೇಳಿ ಕನಿಷ್ಠ ವಿವೇಚನೆ ಮಾಡುವಂತಹ, ಕನಿಷ್ಠ ವ್ಯವಧಾನ ಇಟ್ಟುಕೊಂಡು ಅದನ್ನು ಪರಾಮರ್ಶೆ ಮಾಡಿ ಸಂಬಂಧಪಟ್ಟವರಿಗೆ ಫೋನ್ ಮಾಡಿ ಹೌದು ಅಲ್ಲ ಅಂತೇಳಿ ನೋಡಿಕೊಂಡು ನಂತರ ಸುದ್ದಿ ಕೊಡುವಂಥದ್ದನ್ನು ಆ ವಿವೇಚನೆ ಇದೆಯಲ್ಲ, ಆ ಸಹನೆ ಇದೆಯಲ್ಲ, ಯಾರು ಇವತ್ತು ಇಟ್ಕೊಂಡಿದ್ದಾರೆ ಅವ್ರು ನಿಜವಾದ ಕೂಡ ಪತ್ರಕರ್ತರು ಅಂತೇಳಿ ನನಗನ್ಸುತ್ತೆ. ಕಾರಣ ಏನಂದರೆ ನಮಗೆ ಧಾವಂತದಲ್ಲಿ ಸುದ್ದಿ ಕೊಡೋದು ಮುಖ್ಯ ಆಗಬಾರ್ದು.
ಧಾವಂತದಲ್ಲಿ ಸುದ್ದಿ ಕೊಡುವ ಮೂಲಕ ಸಮಾಜಕ್ಕೆ ಏನೆಲ್ಲ ಅವಾಂತರಗಳನ್ನು ಮಾಡ್ತಾ ಇದೀವಿ ಅಂತೇಳಿ ನೀವು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ನೋಡಿಬಿಟ್ರೆ ಸಾಕು, ವಾಟ್ಸಪ್ ನೋಡಿದ್ರೆ ಸಾಕು, ಫೇಸ್ಬುಕ್ ನೋಡಿದ್ರೆ ಸಾಕು, ಅಥವಾ ಟ್ವಿಟರ್ ನೋಡಿದ್ರೆ ಸಾಕು, ಯಾವುದೋ ಒಂದು ಸುದ್ದಿ ಏನೋ ಬಂದರೆ ಅದನ್ನು ಮತ್ತೊಂದು ಗುಂಪಿಗೆ ಓದೋದೇ ಇಲ್ಲ, ಫಾರ್ವರ್ಡ್ ಮಾಡ್ತಾ ಇರೋದು ನಾನು ಎಷ್ಟಕ್ಕೆ ಹಾಕದೆ ಅಂತ. ನಿಮಗೆ ಸುಮ್ಮನೆ ಒಂದು ಉದಾಹರಣೆ ಹೇಳ್ತೀವಿ. ಬಹುಶಃ SP ಬಾಲಸುಬ್ರಹ್ಮಣ್ಯಂ ಸತ್ಯದ ಒಂದೇ ಬಾರಿ, ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ ಸಾಯಿಸಿದೀವಿ ಲೆಕ್ಕ ಇಲ್ಲ. ಒಬ್ಬರು ಇಲ್ಲಂತ ಈಗ ಬಂದು ಮಾಹಿತಿ ಅಂತ ಇನ್ನೊಂದು ಗ್ರೂಪಿಗೆ ಹಾಕ್ಬಿಡೋದು, ಇನ್ನೊಂದು ಗ್ರೂಪಿಗೆ ಹಾಕ್ಬಿಡೋದು. ಹಿಂಗೆ ಹೌದಾ ಅಲ್ವಾ ಅಂತೇಳಿ ನಾವು ಯೋಚನೆ ಮಾಡ್ತೀವ? ಇಲ್ಲ. ಆದರೆ ಬೇರೆಯವ್ರು ಏನಾದರೂ ಮಾಡಲಿ, ಪತ್ರಕರ್ತರಿಗೂ ಮತ್ತು ಹೊರಗಿನವರಿಗೂ ಇರುವ ವ್ಯತ್ಯಾಸ ಏನಂದರೆ, ನಾವು ಯಾವುದೇ ಇದನ್ನು ಬಂದ ಮಾಹಿತಿಯನ್ನು ಕನಿಷ್ಠ ಅದನ್ನು ಹೌದು ಅಲ್ಲ, ಸರಿಯಾ ತಪ್ಪ ಅಂತೇಳಿ ಅದನ್ನು ಪರಾಮರ್ಶೆ ಮಾಡುವಂಥ ವ್ಯವಧಾನ ನಾವು ಯಾವತ್ತೂ ಕೂಡ ಬಿಟ್ಟುಕೊಡಬಾರ್ದು. ಇದು ಪತ್ರಕರ್ತರಿಗೆ ಇರಬೇಕಾದಂಥ ಕಾಳಜಿ. ಇವತ್ತಿನ ಸಂದರ್ಭದಲ್ಲಿ ನಿಮಗೆ ಎಲ್ಲೋ ಸುಮ್ಮನೆ ಒಂದು ಉದಾಹರಣೆ ಹೇಳ್ತೀವಿ. ಯಾವ್ದಾರ ಒಂದು ಘಟನೆ ಆದರೆ, ನಾವು ಪತ್ರಿಕೋದ್ಯಮಕ್ಕೆ ಬಂದ ಹೊಸದರಲ್ಲಿ ಒಂದು ಘಟನೆ ಆದರೆ ಅದನ್ನು ಒಬ್ಬ ಫೋಟೋಗ್ರಾಫರ್ ಕರ್ಕೊಂಡು ಹೋಗೋದಕ್ಕೆ ಹರಸಾಹಸ ಪಡಬೇಕಾಯಿತು. ಪರಿಸ್ಥಿತಿ ಹೆಂಗಿತ್ತು ಅಲ್ಲಿ. ಮತ್ತೆ ಅವನು ಫೋಟೋ ತಗೊಂಬಂದ ಡೆವಲಪ್ ಮಾಡಿ ಅದನ್ನ ನಂತರ ಬ್ಲಾಕ್ ಮಾಡಿ ಅದನ್ನ ಜೊತೆಗೆ ಎಲ್ಲ ಬೆಂಗಳೂರಿಗೆ ಕಳ್ಸೋದಿದ್ರೆ ಪೋಸ್ಟ್ಗೆ ಹಾಕಿ, ಬಸ್ಸಿಗೆ ಹಾಕಿ, ಮಾರನೇ ದಿನ ಸುದ್ದಿ ಬಂದರೂ ತಾಜಾ ಸುದ್ದಿ ಅಂತ ಓದುವಂಥ ಕಾಲಘಟ್ಟ ಇತ್ತು. ಆದರೆ ಇವತ್ತು ಆ ಸ್ಥಿತಿ ಇದೆಯಾ? ಎಲ್ಲೋ ಒಂದು ಘಟನೆ ಆದರೆ ತಕ್ಷಣವೇ ನಿಮಗೆ ವಾಟ್ಸಪ್ನಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಪಟ್ಟಂತ ಸುದ್ದಿ ಬರುತ್ತೆ. ಹಾಗಾಗಿ ಇವತ್ತು ಸುದ್ದಿ ಹುಡುಕಿ ಹೋಗುವಂಥ ಅಗತ್ಯ ಇಲ್ಲ. ರಾಶಿ ಸುದ್ದಿಗಳು ನಮ್ಮಲ್ಲಿಗೆ ಕುಳಿತಲ್ಲಿಗೆ ಬರ್ತವೆ. ಆದರೆ ಆ ಸುದ್ದಿ ಒಳಗಡೆ ತಪ್ಪು ಒಪ್ಪು ವಿವರಣೆ ಮಾಡಿ ಸರಿಯಾದ ಸುದ್ದಿ ಯಾವುದು ಅಂತೇಳಿ ಅದನ್ನು ಹೆಕ್ಕಿ ತೆಗೆದು ಅದನ್ನು ಉಣಬಡಿಸುವಂಥ ಜವಾಬ್ದಾರಿ ನಮಗೆ ಇದೆ, ನಮ್ಮ ಮೇಲೆ ಇದೆ. ಹಾಗಾಗಿ ಇವತ್ತು ವಾಟ್ಸಪ್ ಮೀಡಿಯಾವನ್ನು ನಂಬಿ ಪತ್ರಿಕೋದ್ಯಮವನ್ನು ಮಾಡುವಂಥ ಕಾಲಘಟ್ಟವನ್ನು ನಾವು ಬಿಟ್ಬಿಡುವಂಥದ್ದು ಭಾರಿ ಒಳ್ಳೆಯದು. ಮಾಹಿತಿಗಾಗಿ ಇಟ್ಕೋಬೇಕ ಬೇರೆ ವಿಚಾರ, ಆದರೆ ಅದರ ಆಚೆಗೆ ಹೋಗುವಂಥದ್ದು ಅಗತ್ಯ ಇಲ್ಲ. ಹಾಗಾಗಿ ಪತ್ರಕರ್ತರುಗಳ ವೃತ್ತಿ ಬದುಕಿನಲ್ಲಿ ಇಷ್ಟೆಲ್ಲ ಧಾವಂತದಲ್ಲಿ ಓಡ್ತಾ ಇರ್ತೀವಿ. ಆದರೆ ಅದರ ಆಚೆಗೆ ಒಂದು ಒಳಗಣ್ಣನ್ನು ನಾವು ಇಟ್ಕೋಬೇಕು. ಆ ಒಳಗಣ್ಣನ್ನು ಇಟ್ಕೊಂಡ್ರೆ ಅದು ನಿಮ್ಮನ್ನು ನಿಜವಾದ ಸಾಹಿತಿಯಾಗಿ ಮಾಡುವಂಥ ನಿಟ್ಟಿನಲ್ಲಿ ಒಂದು ಪುಟ್ಟ ಹೆಜ್ಜೆ ಆಗುತ್ತೆ. ಕಾರಣ ಏನಂದರೆ, ಅನೇಕ ಘಟನೆಗಳಿಗೆ ನಾವು ಎಷ್ಟೋ ಸುದ್ದಿಗಳನ್ನು ವರದಿ ಮಾಡಲಿಕ್ಕೆ ಪತ್ರಿಕೆಗೆ ಎಷ್ಟು ಸಾಧ್ಯ ಇದೆ ಅಷ್ಟೇ ವರದಿ ಮಾಡೋಕ್ಕಾಗೋದು. ಅದರ ಆಚೆಗೆ ಇನ್ನೊಂದು ನೋಟವನ್ನು ವರದಿಯನ್ನು ಮಾಡಲಿಕ್ಕಾಗಲ್ಲ. ಆ ಸಂದರ್ಭದಲ್ಲಿ ಅದನ್ನು ಪುಟ್ಟ ನೋಟಲ್ಲಿ ಬರೆದಿಟ್ಕೊಳ್ಳಿ. ಅದು ಒಂದಲ್ಲ ಒಂದು ದಿನ ನಿಮಗೆ ಒಂದೊಳ್ಳೆ ಅದ್ಭುತ ಕಥೆ ಆಗ್ಬೋದು, ಅಥವಾ ಒಂದು ಕಾದಂಬರಿಗೆ ಒಂದು ಪ್ರೇರಕ ಶಕ್ತಿಯಾಗಿ ಆ ವಸ್ತು ಆಗ್ಬೋದು, ಅಥವಾ ಪುಟ್ಟ ಸಂಗತಿಗಳನ್ನ ಒಟ್ಟು ಮಾಡಿ ಕಳಿಸಿದ್ರೆ ಒಂದೊಳ್ಳೆ ಸಂಕಲನ ಆಗ್ಬೋದು. ಈ ಥರದ ನಿಟ್ಟಿನಲ್ಲಿ ಪತ್ರಕರ್ತರು ಕೂಡ ಸಾಹಿತಿಗಳಾಗಲಿಕ್ಕೆ ಅವಕಾಶ ಇರುವಂಥದ್ದು ತುಂಬ ದೊಡ್ಡ ಪ್ರಮಾಣದಲ್ಲಿದೆ. ಯಾಕೆಂದರೆ ಈ ಅನುಭವಗಳು ಬೇರೆಯವರಿಗೆ ಸಿಗೋದಿಲ್ಲ. ನೀವು ಸುಮ್ಮನೆ ನೋಡಿ, ವೃತ್ತಿ ಬಾಂಧವರು ಅನೇಕ ಪತ್ರಕರ್ತರುಗಳು ಇವತ್ತಿಗೂ ಕೂಡ ಪುಸ್ತಕಗಳನ್ನು ತರ್ತಾ ಇರ್ತಾರೆ. ಯಾತಕ್ಕೆ ಅಂದರೆ, ದಿನೇಶ್ ಅಂಗನಮಠ ಅವರು ಮೊನ್ನೆ ಮಾತನಾಡಿ ಹೋಗಿದ್ದಾರೆ. ಅವರು ಕೂಡ ಒಂದು ಪುಸ್ತಕವನ್ನು ಇತ್ತೀಚೆಗೆ ರಿಲೀಸ್ ಮಾಡಿದಾಗಲೂ ಕೂಡ ನಾನು ಹೋಗಿದ್ದೆ. ಹಾಗಾಗಿ ಅವರ ಕಾಲಘಟ್ಟದ ಅನೇಕ ಸಂಗತಿಗಳನ್ನು ಅದರಲ್ಲಿ ದಾಖಲೆ ಮಾಡ್ತಾ ಬಂದಿದ್ದಾರೆ. ಹಾಗೆ ಅನೇಕರು ಪತ್ರಕರ್ತರುಗಳು ಇತ್ತೀಚೆಗೆ ನಿವೃತ್ತಿ ನಾಯಕರು ಅನೇಕ ಪತ್ರಕರ್ತರುಗಳು ಈಗಲೂ ಕೂಡ ಪುಸ್ತಕವನ್ನು ರಿಲೀಸ್ ಮಾಡ್ತಾ ಇರ್ತಾರೆ. ಬಹುಶಃ ನಿಮಗೆ ಜೋಗಿ ಅವರ ನೆನಪು ಮಾಡ್ಕೊಂಡ್ರೆ ಸಾಕು. ನಾನು ಅವರಿಗೆ ಬಹಳ ತಮಾಷೆ ಮಾಡ್ತೀನಿ, ಮನೆಯಲ್ಲೇನು ಬರೆಯುವ ಮಿಷನ್ ಇಟ್ಕೊಂಡಿದ್ದಾರೆ ಅಂತ ತಮಾಷೆ ಮಾಡ್ತೀನಿ. ಅಂದರೆ ಅವರು ಸಾಹಿತಿ ಹೌದು, ಪತ್ರಕರ್ತರು ಹೌದು. ಈ ರೀತಿ ಎರಡೂ ದೃಷ್ಟಿಯಲ್ಲಿ ಅವರ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ನಮಗೆ ನೀವು ಎಲ್ಲೆಲ್ಲಿ ವರದಿಗಾರಿಕೆಗೆ ಹೋಗ್ತಿರೋ, ಎಲ್ಲೆಲ್ಲಿ ಪತ್ರಕರ್ತರಾಗಿ ನಿಮಗೆ ಅನೇಕ ಅನುಭವಗಳು ಸಿಗ್ತವೋ ಅದನ್ನು ಸಾಹಿತ್ಯದ ರೂಪದಲ್ಲಿ ಕಟ್ಟಿಕೊಡುವಂಥ, ಪುಸ್ತಕ ರೂಪದಲ್ಲಿ ಹೊರತರುವಂಥ ಸಾಧ್ಯತೆ ಅತಿ ಹೆಚ್ಚು ನಮಗಿದೆ. ಅದನ್ನು ಬಳಸ್ಕೊಳ್ಳಿ. ಅದರಲ್ಲಿ ಬಳಸ್ತಾ ಇಲ್ಲ ಅಂತೇಳಿ ಕೇಳಿದ್ರೆ ಖಂಡಿತ ಇಲ್ಲ ಅಂತೇಳಿ ಹೇಳೋದಿಲ್ಲ. 10% ಜನರು ಅದನ್ನು ಬಳಸ್ತಾ ಇರ್ಬೋದು. 90% ಜನ ಈ ವ್ಯವಧಾನ, ಈ ಹೊಸಬರಿ ಯಾಕೆ ಅಂತೇಳಿ ಅಷ್ಟಕ್ಕೆ ಬಿಟ್ಬಿಡ್ತೀವಿ. ಹೆಚ್ಚಂದ್ರೆ ಫೇಸ್ಬುಕ್ ವಾಲಲ್ಲಿ ಬರೆದಾಕ್ಬಿಡ್ತೀವಿ. ಅದೊಂದು ಈಗ ನಮಗೊಂದು ಗೋಡೆ ಇರುತ್ತೆ, ಆ ಫೇಸ್ಬುಕ್ ವಾಲಲ್ಲಿ ತಪ್ಪು ಒಪ್ಪು ಏನೋ ಅಂತೂ ಆ ಘಟನೆಗಳನ್ನು ಬರೆದು ಹಾಕುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಅದರ ಮತ್ತೆ ಅಷ್ಟೊಂದು ಕ್ರಿಯಾಶೀಲತೆ ಇಟ್ಕೊಂಡಿದೆಯಲ್ಲ, ಅದನ್ನು ಇನ್ನೊಂದು ಹೆಜ್ಜೆ ಮುಂದೆ ದಾಟಿ ಬಂದರೆ ನಿಮ್ಮ ಅನುಭವದ ಸಂಗತಿಗಳು
ಈ ಸಮಾಜವನ್ನು ನೀವು ಪತ್ರಕರ್ತರಾಗಿ ನೋಡ್ತಾ ಇರುವಂಥ ವಿಚಾರಗಳು ಅದು ಒಂದು ಕಡೆ ದಾಖಲಾದರೆ, ಒಂದು ಪುಸ್ತಕದ ರೂಪದಲ್ಲಿ ಹೊರಬಂದರೆ ಅದು ನಿಮ್ಮ ವ್ಯಕ್ತಿತ್ವಕ್ಕೆ ಇನ್ನೊಂದು ಇಮೇಜನ್ನು ಕೊಡುತ್ತೆ. ನೀವು ಪತ್ರಕರ್ತರಾಗಿಯೇ ಇರಬೇಕು ಅಂತೇಳಿ ಬಯಸೋದಕ್ಕಿಂತ ಅದರ ಆಚೆಗೂ ಕೂಡ ಒಂದು ಹೆಜ್ಜೆ, ಪುಟ್ಟ ಹೆಜ್ಜೆಯನ್ನು ಇಡುವಂಥ ನಿಟ್ಟಿನಲ್ಲಿ ನೀವು ಯಾರೆಲ್ಲ ಇದ್ದೀರಿ ಆ ನಿಟ್ಟಿನಲ್ಲಿ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿ. ಒಂದು ಸಣ್ಣ ಕಾರಣ ಬರೆದನ್ನು ಕೂಡ ಕಾವ್ಯ ಸಂಕಲನವಾಗಿ ತಂದಂಥ ಅನೇಕ ಪತ್ರಕರ್ತರಿದ್ದಾರೆ. ನಾನು ಮೊನ್ನೆ ಸೇಡಂ ಹೋಗಿದ್ದೆ, ಒಂದು ತಾಲೂಕು ಮಟ್ಟದ ತಾಲೂಕು ಸಂಘ ಅದು. ಆ ಸೇಡಂನಲ್ಲಿ ಅಲ್ಲಿಯ ಪತ್ರಕರ್ತರುಗಳು ಪ್ರತಿ ವರ್ಷ ಒಂದು ಪುಸ್ತಕ ಪ್ರಕಟ ಮಾಡ್ತಾರೆ. ನನಗೆ ಆಶ್ಚರ್ಯ ಆಯ್ತು, ಹೆಂಗೆ ಅಂತ. ಪತ್ರಕರ್ತರು ಸರ್ ಎಲ್ಲ ತುಣುಕುಗಳು ಇವು ಕವನ ಸಂಕಲನ ತರ್ತೀವಿ ಸರ್, ಪ್ರತಿ ವರ್ಷ ಮಾಡ್ತೀವಿ. ಅದ್ರ ಜೊತೆಗೆ ಪ್ರತಿ ವರ್ಷವೂ ಪತ್ರಕರ್ತರ ಲೇಖನಗಳನ್ನು ಇಟ್ಕೊಂಡು ಪುಸ್ತಕ ತರ್ತಾರೆ. ಏನಾದರೂ ಒಂದು ಇವೆಂಟನ್ನು ಒಂದು ತಾಲೂಕು ಘಟಕ, ತಾಲೂಕು ಸಂಘ ಮಾಡುತ್ತೆ. ಹಾಗಾಗಿ ಇದು ನಿಮಗೆ ಬರವಣಿಗೆಯನ್ನೊಂದು ಸೃಷ್ಟಿಸಿದ್ರೆ ಅದು ಮತ್ತೊಂದು ಹಂತಕ್ಕೆ ನಿಮ್ಮ ವ್ಯಕ್ತಿತ್ವವನ್ನು ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯ ಇದೆ. ಪತ್ರಕರ್ತರ ಸಾಹಿತ್ಯ, ಬರವಣಿಗೆ ಯಾವಾಗಲೂ ಅವಸರದ ಸಾಹಿತ್ಯ ಅನ್ನುವಂಥ ಒಂದು ಮಾತು ಸದಾ ಇದೆ. ಅದು ಈಗ ಅಂತ ಹೇಳಲ್ಲ, ಈ ಪತ್ರಿಕೋದ್ಯಮ ಹುಟ್ಟಿದ ಕಾಲಘಟ್ಟದಿಂದಲೂ ಕೂಡ ಇದೆ. ಹಾಗಾಗಿ ಈ ಅವಸರದ ಸಾಹಿತ್ಯದ ನಡುವೆಯೂ ಕೂಡ ಭಿನ್ನವಾದ ಸಾಹಿತ್ಯವನ್ನು ಸೃಷ್ಟಿ ಮಾಡಲಿಕ್ಕೂ ಕೂಡ ಪತ್ರಕರ್ತನಿಗೆ ಸಾಧ್ಯ ಇದೆ. ಈಗಾಗಲೇ ಹೇಳಿದ್ರೆ ಪಿ ಲಂಕೇಶ್ ಎಂದು ಹಿಡಿದು, ರವಿ ಬೆಳಗೆರೆ ಎಂದು ಹಿಡಿದು ಅನೇಕರು ಇದರೊಳಗಡೆ ಪತ್ರಕರ್ತ ಅನ್ನೋ ಕೆಲಸವನ್ನು ಮಾಡಿಕೊಂಡು ಸಾಹಿತ್ಯ ಕೂಡ ಹೊರಹೊಮ್ಮಿರುವಂಥದ್ದನ್ನು ನಾವು ನೋಡಿದ್ದೇವೆ. ಇಲ್ಲಿ ಮಾತನಾಡುವಂಥರ ಅನೇಕರು ನಾನು ಪಟ್ಟಿಯನ್ನು ನೋಡಿದೆ. ಭಾರತೀಯ ಹೆಗಡೆಯವರು ಮಾತಾಡಿದ್ದಾರೆ, ಅವರು ನಮ್ಮಲ್ಲೂ ಪತ್ರಕರ್ತರಾಗಿ ಕೆಲಸವನ್ನು ಮಾಡಿದವರು, ಸೀನಿಯರ್ ಮೋಸ್ಟ್ ಜರ್ನಲಿಸ್ಟು. ಅವರು ಕೂಡ ಇತ್ತೀಚೆಗೂ ಒಂದು ಪುಸ್ತಕವನ್ನು ತಂದರು. ನಿರಂತರವಾಗಿ ಆ ಪುಸ್ತಕವನ್ನು ತರುವಂಥ ಕೆಲಸವನ್ನು ಅವರು ಆಗಿಂದಾಗೆ ಮಾಡ್ತಾನೆ ಇದ್ದಾರೆ. ಹಾಗಾಗಿ ಈ ದೃಷ್ಟಿಯಲ್ಲಿ ನಮಗೆ ಅಬ್ದುಲ್ ರೆಹಮಾನ್ ಪಾಷಾ ಅವರು ಅನೇಕ ಸಂಗತಿಗಳನ್ನು, ವಿಷಯಗಳನ್ನು ಈ ಶಿಬಿರದಲ್ಲಿ ತಿಳಿಸಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಹಾಗೆ ನಮ್ಮ ಊರಿನ ಹೆಣ್ಣುಗಳು ಮಮತಾ ಅವರು ತಪ್ಪದೇ ಬರಬೇಕು ಸಾರ್ ಈ ಕಾರ್ಯಕ್ರಮಕ್ಕೆ ಅಂತೇಳಿ ಭಾರಿ ಒತ್ತಾಸೆಯಾಗಿ ಕರೆದಂಥವ್ರು. ನಾನು ಶಿಬಿರದ ಇದಾಗಿ ಒಂದು ಉದ್ದೇಶಕ್ಕೆ ಇದ್ದೀನಿ, ಬರಬೇಕು ಅಂತೇಳಿ. ಹಾಗೆ ಅತ್ಯಂತ ಪ್ರೀತಿಯಿಂದ ಮತ್ತೆ ಕರೆದಂಥವ್ರು ನಮ್ಮ ಹೊರಗಣಪತಿಯವರು. ಇನ್ನು ದಿನೇಶ್ ಗಾಡ್ಗೆರೆ ಯಾವ ಕಾರಣಕ್ಕೂ ಮಿಸ್ ಆಗಂಗಿಲ್ಲ ಅಂತೇಳಿ ಪ್ರತಿ ಸಲ ಇದು ಮೊದಲ ಬಾರಿಗೆಲ್ಲ, ಕಳೆದ ಬಾರಿ ಇಲ್ಲಿ ಒಂದು ಕಾರ್ಯಕ್ರಮಕ್ಕೆ ಬಂದಾಗಲೇ ಒಂದು ಟವಲ್ ಹಾಕಿ ನೀವು ಬರಬೇಕು ಅಂತೇಳಿ ಒತ್ತಾಯ ಮಾಡಿ ಕರೆದಂಥವ್ರು. ಹೀಗಾಗಿ ಎಲ್ಲರ ಪ್ರೀತಿಗೆ ಕಟ್ಟು ಬಿದ್ದು ನಾವು ಬಂದಿದ್ದೇವೆ. ನಮ್ಮ ವಿಚಾರಧಾರೆ ನಮಗಿರಲಿ, ಬೇರೆಯವರು ಯಾರು ಏನಾರು ಅಂದ್ಕೊಳ್ಳಿ, ನಮಗೆ ಹೋಗುವ ನೋಡುವ ದೃಷ್ಟಿ, ಹೋಗುವ ದಾರಿ ಸ್ಪಷ್ಟ ಇರಲಿ. ಇವ್ರ ಬದ್ಧತೆ, ವೈಚಾರಿಕತೆ ಅನ್ನೋದು ಅವರವರ ವಿಚಾರಕ್ಕೆ ಭಿನ್ನವಾಗಿದ್ರು ಕೂಡ ನಮಗೆ ಕನಿಷ್ಠ ಕಾಳಜಿನ ಇಟ್ಕೋಬೇಕು. ಒಬ್ಬ ಪತ್ರಕರ್ತ ಆಗಬೇಕು ಅಂದ್ರೆ ನಿಜ ಒಂದು ಸಣ್ಣ ಗೀಡ ಬೇಕು, ಸಣ್ಣ ತೋಳು ಬೇಕು. ಎಲ್ಲರೂ ಪತ್ರಕರ್ತರಾಗಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅದನ್ನ ಸದಾ ಒಳ್ಳೆಯ ಕೆಲಸಗಳಿಗಾಗಿ ಬಳಸ್ಕೊಳ್ಳೋಣ. ಇವತ್ತಿನ ಸಂದರ್ಭದಲ್ಲಿ ತುಂಬ ಜನ ಪತ್ರಕರ್ತರಾಗಿ ಬೇರೆ ಬಹಳ ಬೇಗ ಅಡ್ಡದಾರಿಯನ್ನು ಹಿಡಿದುಕೊಂಡಂಥವ್ರು ಬಹಳ ಜನರು ಇದ್ದಾರೆ. ಅವರ ಪಟ್ಟಿಯನ್ನು ನಾನು ಹೇಳಲಿಕ್ಕೆ ಹೋಗಲ್ಲ, ನೀವೆಲ್ಲ ಮೀಡಿಯಾಗಳಲ್ಲಿ ನೋಡಿರ್ತೀರಿ. ಹಾಗಾಗಿ ಪತ್ರಕರ್ತರಲ್ಲಿ 2 ವಿಧಗಳು ಇದ್ದಾವೆ. ನೀವು ನಿಮ್ಮ ವೃತ್ತಿ ಬದುಕಿಗಾಗಿ ಇವತ್ತಿಗೂ ಒಂದು ನೈತಿಕತೆಯನ್ನು, ಬದ್ಧತೆಯನ್ನು ಇಟ್ಕೊಂಡು ದುಡಿತಾ ಇರುವಂಥವ್ರ ಸಂಖ್ಯೆ ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ಅದರ ಆಚೆಗೂ ಕೂಡ ಈ ಪತ್ರಕರ್ತರ ವೃತ್ತಿಯನ್ನು ನೆಪವಾಗಿ ಇಟ್ಟುಕೊಂಡು ಬೇರೆ ಚಟುವಟಿಕೆಗೆ ಹೋಗಿರುವಂಥವ್ರ ಸಂಖ್ಯೆ ಕೂಡ ಇದೆ. ಹಾಗಾಗಿ ಯಾವಾಗಲೂ ಕೂಡ ನಮ್ಮ ಚಳವಳಿ ಕಾಲಘಟ್ಟದಲ್ಲಿ, ವಿಶೇಷವಾಗಿ ದಲಿತ ಚಳವಳಿ, ಹಾಗೆ ರೈತ ಚಳವಳಿ, ಇಂಥ ಕಾಲಘಟ್ಟದಲ್ಲಿ 80ರ ದಶಕದಲ್ಲಿ ಆ ಮೂಸೆಯಲ್ಲಿ ಮೂಡಿ ಬಂದಂಥ ಪತ್ರಕರ್ತರಿದ್ದಾರಲ್ಲ, ಇವತ್ತಿಗೂ ಕೂಡ ಗಟ್ಟಿಯಾಗಿ ನಿಂತಿದ್ದಾರೆ. ಈ ಪತ್ರಿಕೋದ್ಯಮವನ್ನು ಅತ್ಯಂತ ಶ್ರೀಮಂತ ಮಾಡುವಂಥ ನಿಟ್ಟಿನಲ್ಲಿ ಅವರು ದಿಟ್ಟ ಹೆಜ್ಜೆಯನ್ನು ಇಟ್ಕೊಂಡು ಬಂದಂಥವ್ರು. ಆ ಪರಂಪರೆಯಲ್ಲಿ ನಾವು ಕೂಡ ಹೋಗೋಣ. ಈ ನಿಟ್ಟಿನಲ್ಲಿ ನಮಗೇನು ಸಾಧ್ಯ ಇದೆಯಾ, ಈ ಶಿಬಿರದ ಒಳಗಡೆ ಇನ್ನೆಲ್ಲ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ, ಅವೆಲ್ಲವನ್ನೂ ಕೂಡ ಮನನ ಮಾಡಿಕೊಂಡು ಆ ದೃಷ್ಟಿಯಲ್ಲಿ ನಾವು ಕೂಡ ಪತ್ರಕರ್ತರಾಗಿಯೂ ಸಾಹಿತಿ ಆಗಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಈ ಶಿಬಿರ ನಿರೂಪಿಸಿದೆ ಅಂತ ನಾನು ಭಾವಿಸ್ತೇನೆ. ನಾವು ಆ ದೃಷ್ಟಿ